ಬೆಂಗಳೂರಿನಲ್ಲಿ ಮಳೆಯಿಂದ ಮರ ಧರೆಗುರುಳಿದೆ. ಮರದ ಕೆಳಗೆ ಬೈಕ್ ಪಾರ್ಕ್ ಮಾಡುತ್ತಿದ್ದವನು ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ರಾಜಾಜಿನಗರದಲ್ಲಿ ಮರ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೊನ್ನೆ ಸುರಿದ ಮಳೆಗೆ ಬೃಹತ್ ಆಕಾರದ ಮರ ಧರೆಗುರುಳಿದೆ. ಮರ ಬಿದ್ದ ಪರಿಣಾಮ 5-6 ಬೈಕ್ಗಳು ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಸವಾರ ತಪ್ಪಿಸಿಕೊಂಡಿದ್ದಾನೆ. ಮೊನ್ನೆ ಸುರಿದ ಮಳೆಗೆ ಬೆಂಗಳೂರಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಈ ಅವಾಂತರದಲ್ಲಿ ಇದೂ ಕೂಡ ಒಂದು ಬೃಹತ್ ಗಾತ್ರದ ಮರ ಬಿದ್ದಿದೆ. ಬೈಕ್ ಸವಾರ ಗ್ರೇಟ್ ಎಸ್ಕೇಪ್ ಆಗಿದ್ದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ತಪ್ಪಿಸಿಕೊಂಡಿದ್ದ. ಅಲ್ಲಿಂದ ಬೈಕ್ ಅನ್ನ ಹಿಂದಕ್ಕೆ ತೆಗೆದುಕೊಳ್ಳೋ ಅಷ್ಟರಲ್ಲಿ ಮರ ಬಿದ್ದಿದೆ. ಸ್ವಲ್ಪದ್ರಲ್ಲಿ ಬೈಕ್ ಸವಾರ ಬಚಾವಾಗಿದ್ದ. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮೊನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ರಾಜಾಜಿನಗರದ ವಾರಿಯರ್ ಬೇಕರಿ ಮುಂಭಾಗದಲ್ಲಿರುವಂತಹ ಬೃಹತ್ ಮರವೊಂದು ಧರೆಗುರುಳಿತ್ತು. ಈ ಘಟನೆ ನಡೆದು 2 ದಿನ ಆದರೂ ಕೂಡ ಜಿಬಿಎ ಅಧಿಕಾರಿಗಳು ಆ ಒಂದು ಮರವನ್ನು ತೆರವು ಮಾಡುವಂತಹ ಕೆಲಸ ಕೂಡ ಮಾಡಿಲ್ಲ. ಇದೇ ಒಂದು ಮರ ಸರಿಸುಮಾರು 60ರಿಂದ 70 ವರ್ಷಗಳ ಇತಿಹಾಸ ಹೊಂದಿದಂತಹ ಒಂದು ಮರ ಇದು. ಈ ಮರ ಮೊನ್ನೆ ಸುರಿದಂತಹ ಒಂದು ಮಳೆಯಲ್ಲಿ ಏಕಾಏಕಿ ಧರೆಗುಳಿದಿರುವಂಥದ್ದು. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ನಷ್ಟ ಕೂಡ ಆಗಿದೆ. ಕರೆಂಟ್ ಕಂಬ ಕೂಡ ಇತ್ತು, ಅದು ಕೂಡ ಈಗ ಮುರಿದು ಬಿದ್ದಿರುವಂಥದ್ದು. ಜೊತೆಗೆ ಇಲ್ಲಿರುವಂತಹ CCTV ಕ್ಯಾಮ್ರಾದಲ್ಲೂ ಕೂಡ ಒಂದು ಸೆರೆಯಾಗಿದೆ. ಇಲ್ಲಿ ಬೈಕ್ಗಳನ್ನ ಪಾರ್ಕ್ ಮಾಡಲಾಗಿತ್ತು. ಆ ಪಾರ್ಕ್ ಮಾಡಿದಂತಹ ಬೈಕ್ ಬಳಿ ಜನ ನಿಂತಹ ಸಂದರ್ಭದಲ್ಲೇ ಈ ಮರ ಏಕಾಏಕಿ ಬಿದ್ದಿರುವಂತಹ ಕಾರಣಕ್ಕಾಗಿ ಅಲ್ಲಿದ್ದಂಥವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇದರ ಜೊತೆಗೆ ಇಡೀ ರಸ್ತೆಯನ್ನು ಈ ಒಂದು ಮರ ಆವರಿಸಿರುವಂಥದ್ದು. ಇದನ್ನು ತೆರವು ಮಾಡುವಂತಹ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ನಾವು ನೋಡ್ತಾ ಇದ್ದೀವಿ ಎಷ್ಟು ಬೃಹತ್ ಆಕಾರವಾಗಿರುವಂತಹ ಮರ ಇದೆ. ಈ ಮರ ಬಿದ್ದು ಇಡೀ ರಸ್ತೆಯನ್ನು ಅರ್ಧದಷ್ಟು ಕೂಡ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡಿದೆ. ವಾಹನಗಳು ಕೂಡ ಓಡಾಡೋಕ್ಕೆ ಆಗದಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಜೊತೆಗೆ ಈ ಬಿದ್ದಿರುವಂತಹ ಮರದಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಇದುವರೆಗೂ ಬಂದು ಅದನ್ನು ತೆರವು ಮಾಡುವಂತಹ ಕೆಲಸ ಕೂಡ ಮಾಡಿಲ್ಲ. ಜೊತೆಗೆ ಪಕ್ಕದಲ್ಲೇ ಒಂದು ವಾರಿಯರ್ ಬೇಕರಿ ಕೂಡ ಇದೆ. ಆ ಭಾಗದಲ್ಲೂ ಕೂಡ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಬೆಂಗಳೂರಲ್ಲಿ 300ಕ್ಕೂ ಅಧಿಕ ಮರಗಳು ಹೀಗೆ ಧರೆಗೆ ಉಳಿದಿರುವಂಥವು. ಅವುಗಳನ್ನು ತೆರವು ಮಾಡುವಂತಹ ಕೆಲಸನೂ ಮಾಡ್ತಿಲ್ಲ. ರಾಜಕೀಯ ವ್ಯಕ್ತಿಗಳ ಮನೆ ಮುಂಭಾಗದಲ್ಲಿ ಬಿದ್ದಂತಹ ಕೊಂಬೆಗಳನ್ನು ತತ್ಕ್ಷಣಕ್ಕೆ ತೆರವು ಮಾಡುವಂತಹ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ. ಆದರೆ ಜನಸಾಮಾನ್ಯರು ಓಡಾಡುವಂತಹ ಜಾಗದಲ್ಲಿರುವಂತಹ ಈ ಒಂದು ಮರಗಳನ್ನು ತೆರವು ಮಾಡುವಂತಹ ಕೆಲಸ ಮಾಡ್ತಿಲ್ಲ. ಸದ್ಯಕ್ಕೆ 70 ವರ್ಷಗಳ ಇತಿಹಾಸ ಹೊಂದಿದಂತಹ ಬೃಹತ್ ಆಕಾರದ ಮರ ನೆಲಕ್ಕೆ ಉಳಿದಿರುವಂಥದ್ದು. ಇದರಿಂದಾಗಿ ದೊಡ್ಡ ಕೂಡ ನಷ್ಟವಾಗಿದೆ. ಇಲ್ಲಿ ಸಿಕ್ಕಾಕೊಂಡಂತಹ ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಾವೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸ್ವರ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.